ಡ್ರಂಕ್ ಅಂಡ್ ಡ್ರೈವಿಂಗ್ಗೆ ಹೊಸ ದಂಡ 10,000 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದ್ದು ಹಳೆಯ ದಂಡ 1,000 ಇತ್ತು. ಇನ್ನು ಡ್ರೈವಿಂಗ್ ವೇಳೆ ಮೊಬೈಲ್ ಬಳಕೆ ಮಾಡಿದ್ರೆ 5,000 ದಂಡ ವಿಧಿಸಲಿದೆ. ಹಳೆಯ ದಂಡ 500 ರು ಇತ್ತು. ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸಿದ್ರೆ 10,000 ಹಾಗೂ 3 ತಿಂಗಳು ಲೈಸೆನ್ಸ್ ರದ್ದಾಗಲಿದೆ. ಹಳೆಯ ದಂಡ 100 ರೂಪಾಯಿ ಇತ್ತು. ಇನ್ನು ಸೀಟ್ ಬೆಲ್ಟ್ ಹಾಕದಿದ್ರೆ ಹೊಸ ದಂಡ 1,000 ಇದ್ದು ಹಳೆಯ ದಂಡ 100 ರೂಪಾಯಿ ಇತ್ತು. ಅದು ಅಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿದ್ರೆ 500 ರಿಂದ 5,000 ರುಗೆ ಏರಿಕೆ ಮಾಡಲಾಗಿದೆ. ಇನ್ನು ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲದಿದ್ರೆ 2,000 ದಂಡದ ಜೊತೆಗೆ 3 ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಹಳೆಯ ದಂಡ 500 ರು ಇತ್ತು. ಎಮಿಷನ್ ಟೆಸ್ಟ್ ಇಲ್ಲದಿದ್ರೆ 1,000 ದಂಡ, 6 ತಿಂಗಳು ಜೈಲು ಹಾಗೂ ಸಮುದಾಯ ಸೇವೆ ವಿಧಿಸಬಹುದಾಗಿದೆ. ಇನ್ನು ಹಳೆಯ ದಂಡ 1,000 ರು ಇತ್ತು. ಬೈಕ್ ನಲ್ಲಿ ಟ್ರಿಬಲ್ ರೈಡಿಂಗ್ ಮಾಡಿದ್ರೆ 100 ರಿಂದ 1,000ಕ್ಕೆ ದಂಡ ಹೆಚ್ಚಿಸಲಾಗಿದೆ. ಆಂಬ್ಯುಲೆನ್ಸ್ಗೆ ರಸ್ತೆ ಬಿಡದಿದ್ರೆ ದಂಡದ ಮೊತ್ತವನ್ನ 1,000 ರಿಂದ 10,000ಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ ಹಳೆಯ ದಂಡ 500 ರಿಂದ 5,000ಕ್ಕೆ ಏರಿಸಲಾಗಿದೆ. ವಾಹನಗಳಲ್ಲಿ ಓವರ್ಲೋಡ್ ಮಾಡಿದ್ರೆ ದಂಡದ ಮೊತ್ತವನ್ನ 2,000 ರಿಂದ 20,000ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ 25,000 ದಂಡ ಹಾಗೂ 3 ವರ್ಷ ಜೈಲು ವಿಧಿಸಬಹುದು. ಜೊತೆಗೆ ಲೈಸೆನ್ಸ್ ರದ್ದಾಗಲಿದ್ದು 25 ವರ್ಷದವರೆಗೆ ಲೈಸೆನ್ಸ್ ಸಿಗುವುದಿಲ್ಲ. ಇದರ ಹಳೆಯ ದಂಡ 2,000